ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕೆ ಅಂತ ಹೇಳ್ಬೋದು. ಬಿಕಾಸ್ 15 ಡೇಸ್ ಆಲ್ಮೋಸ್ಟ್ ಆಗಿತ್ತು. ಯಾಕಪ್ಪ ನಾನು ವೀಡಿಯೋಸ್ ಹಾಕ್ತಿಲ್ಲ ಅಂತ ಮುಂದೆ ಹೇಳ್ತೀನಿ. ಈಗ ನಾನು ಇವಾಗ ಸೀಸನ್ ಬಂದು ಅವರೆಕಾಯಿ ಸೀಸನ್. ಇದರಲ್ಲಿ ತುಂಬ ರೆಸಿಪೀಸ್ ಮಾಡ್ಬೋದು. ನಾನಿವತ್ತು ಹಿದ್ಕಿದ ಅವರೆಕಾಯಿ ಸಾರು ಯಾವ ರೀತಿ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ತುಂಬ ಈಸಿಯಾಗಿ ಟೇಸ್ಟಾಗಿ ಮಾಡ್ಕೋಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಮಗೆ ಅವರೆಕಾಯಿ ಬಂದು 1.5 kg ಇತ್ತು. ಬಟ್ ಸುಲ್ದಿ ಇದಕ್ಕಿದ ತಕ್ಷಣ ನಮಗೆ ಇಷ್ಟು ಕಾಳು ಸಿಗುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ನಾನು ಒಂದೊಂದಾಗೆ ನಾನು ಇವಾಗ ಏನು ತೋರಿಸ್ದೆ ಅಲ್ವಾ, ಅದು ಒಂದೊಂದಾಗೆ ನಾನು ಐಟಮ್ಸ್ನ ತೊಗೊಂಡು ಫುಲ್ಲು ಲೋ ಫ್ಲೇಮಲ್ಲಿ ಒಂದೊಂದಾಗೆ ಹುರ್ಕೊಂಬಂದು ಬರ್ತೀನಿ. ಮೊದಲು ಸ್ವಲ್ಪ ಧನಿಯಾಕಾಳು ಒಂದು 3 to 4 ಸ್ಪೂನ್ಸೇ ಅಂತ ಹೇಳ್ಬೋದು, ದೊಡ್ಡ ಸ್ಪೂನಲ್ಲಿ ಇದನ್ನು ಹುರ್ಕೊಬೇಕು. ಇದು ಮೇಯ್ನ್ ಇಂಗ್ರೀಡಿಯೆಂಟ್. ಅಂದರೆ ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸೀಸನ್ ಅಂತಲೇ ಹೇಳ್ಬೋದು. ಇದು ಪ್ರತಿ ಟೈಮಲ್ಲೂ ಸಿಗುತ್ತೆ ಸಿಟಿಯಲ್ಲೆಲ್ಲ. ಬಟ್ ಏನಂತಾರೆ, ಈ ಮಂಜು ಬಿದ್ದಾಗ ಸಿಗೋ ಅವರೆಕಾಯಿ ಎಷ್ಟು ಟೇಸ್ಟು ಸಮರಲ್ಲಾಗಿರ್ಬೋದು, ರೈನಿ ಸೀಸನಲ್ಲಾಗಿರ್ಬೋದು ಸಿಗಲ್ಲ. ಈಗ ಚಳಿಗಾಲ ಆಗಿರೋದ್ರಿಂದ ಆ ಒಂದು ಮಂಜು ಏನು ಬೀಳುತ್ತೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಈಗ ನೋಡಿ, ಕಮ್ಮಿ ಉರಿಯಲ್ಲಿ ನಾವು ಹುರ್ಕೊಂಡಾಗ ಈ ಥರ ಕಾಫಿ ಕಲರ್ ಆಗುತ್ತೆ ಹುರಿದಿರೋದು. ನೆಕ್ಸ್ಟ್ ನಾನು ಗಸಗಸೆ ಮತ್ತು ಎಳ್ಳು ಎರಡೂ ತೊಗೊಂಡಿದ್ದೀನಿ. ಎರಡೂ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು 1 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಅಂದರೆ ನಿಮಗೆ ಇವಾಗ ಇದು 1 kg ಕಾಯಿ ಲೆಕ್ಕ ಬರುತ್ತೆ. ಸುಲ್ದಿ ಇದ್ಕಿದ ಮೇಲೆ ಒಂದು 2 to 3 ಗ್ಲಾಸಸ್ ಇದ್ಕಿದ ಬೇಳೆ ಆಗುತ್ತೆ. ಮತ್ತು ಇದನ್ನು ಕೂಡ ನೋಡ್ತಾ ಇರ್ಬೋದು ನೀವು, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಮೆಣಸು ತಗೊಂಡಿರೋದು ಏನಕ್ಕೆ ಅಂತಂದರೆ, ಇದ್ಕಿದ ಬೇಳೆ ಸ್ವಲ್ಪ ವಾಯು ಅಂತ ಹೇಳ್ತಾರೆ. ಸೊ ಡೈಜೆಷನ್ ಚೆನ್ನಾಗಾಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಮೆಣಸೇ ಜಾಸ್ತಿ ತೊಗೊಂಡಿದ್ದೀನಿ ಖಾರಕ್ಕೆ. ಒಣಮೆಣ್ಸಿನ್ಕಾಯಿಗಿಂತ ಒಣಮೆಣ್ಸಿನ್ಕಾಯಿ ಒಂದು 5ರಿಂದ 6 ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು 1 ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕ ಸೈಜ್ದು 1 ಈರುಳ್ಳಿ ತೊಗೊಂಡು ಅದನ್ನು ತುಂಬಾ ರೋಸ್ಟ್ ಮಾಡಬೇಕು. ಆವಾಗ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಕೊಡುತ್ತೆ. ಈರುಳ್ಳಿನ ಈ ಥರ ಟೇಸ್ಟ್ ಮಾಡಿಬಿಟ್ಟು ಅಂದರೆ ಸುಟ್ಟು ಈರುಳ್ಳಿ ಅಂತಾರಲ್ವ, ಆ ಥರ ನಾನು ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಕೂಡ ಹಾಕಬೇಕು. ಸ್ಕಿಪ್ ಮಾಡಿದ್ದೀನಿ, ಅಂದರೆ ವಿಡಿಯೋ ಸ್ವಲ್ಪ ಮಾಡ್ಕೊಳಕ್ಕಾಗಲಿಲ್ಲ. ಸೊ 1 ಇಂಚಷ್ಟು ಶುಂಠಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಅವರೆಕಾಯಲ್ಲಿ ಏನು ಈ ಥರ ವೈಟ್ ಕಾಳಿರುತ್ತಲ್ಲ, ಅದನ್ನು ಕೂಡ ಹುರ್ಕೊಂಡು ಅಂದರೆ ಬಿಸಿ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಸಾಂಬಾರು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿ 1 ಜಾಮೂನ್ ಕಪ್ಪಷ್ಟು. ಇಲ್ಲಿ ಸೈಡಲ್ಲಿ ನಾನು ಬಿಸಿ ನೀರು ಕೂಡ ಇಟ್ಕೊಂಡಿದ್ದೀನಿ. ಅಂದರೆ ಇದ್ಕಿದ ಬೇಳೆ ಮಸಾಲೆ ಎಲ್ಲ ರುಬ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ತಣ್ಣೀರು ನಾವು ಯೂಸ್ ಮಾಡಲ್ಲ. ನಾನು ಆಲ್ಮೋಸ್ಟ್ ಬರೀ ಬಿಸಿನೀರಲ್ಲೇ ನಾನು ಈ ಒಂದು ಸಾಂಬಾರನ್ನ ಮಾಡೋದು. ಇದಿಷ್ಟೂ ಹಾರದ ಮೇಲೆ ಇದಕ್ಕೆ ನೋಡಿ 1 ಕಪ್ಪಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಇದು ಎಲ್ಲನೂ ಫೈನ್ ಪೇಸ್ಟಾಗಿ, ಅಂದರೆ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಕಾಳು ಏನು ಇದ್ಕೊಂಡಿದ್ವಲ್ಲ, ನಾನು ಇದನ್ನು 1 to 3 ಟೈಮ್ಸ್ ವಾಶ್ ಮಾಡ್ಕೊಬೇಕು. ಮತ್ತು ನೋಡಿ, ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂತಂದರೆ, ನಾನು ಆಲ್ರೆಡಿ ಆಯಿಸಿದ್ದೆ. ಬಟ್ ನಿಮಗೆ ತೋರಿಸೋದಕ್ಕೋಸ್ಕರ ವಿಡಿಯೋಲ್ಲಿ ಈ ಥರ ನೋಡಿಸ್ದೆ. ಅಂದರೆ ಈ ಥರ ಉಳ್ಕು ಬಿದ್ದಿರೋದು ಅಂತಾರೆ, ಅದನ್ನು ಸೈಡಿಗೆ ತೆಗೆದುಬಿಟ್ಟು 1 to 3 ಟೈಮ್ಸ್ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವೇನು ಮಸಾಲ ರುಬ್ಬಿದ್ದೀವಲ್ಲ ಆ ಮಸಾಲಾನ ಹಾಕಿ ಮತ್ತು ವಾಟರ್ನ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಆ ಒಂದು ಖಾರ ಮತ್ತು ಮಸಾಲೆ ಎಲ್ಲ ಕಾಳಿಗೂ ಬೆರೆಯುತ್ತೆ ಅಂದ್ಬಿಟ್ಟು ನಾವು ಈ ರೀತಿ ಮಾಡ್ಕೊತೀವಿ. ಪ್ರೊಸೀಜರ್ಸ್ ತುಂಬಾ ಡಿಫ್ರೆಂಟಾಗಿರುತ್ತೆ ಪ್ರತಿಯೊಬ್ಬರು ಮಾಡೋದು. ಸೊ ಈ ಥರನೂ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ಟ್ರೈ ಮಾಡಿದ್ರೆ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಟ್ರೈ ಮಾಡಿದ್ವಿ ಅಂತ. ನನಗೂ ಖುಷಿ ಆಗುತ್ತೆ ಅದನ್ನು ನೋಡಿ. ಅಂದರೆ ನನ್ನ ಒಂದು ಏನಂತಾರೆ, ವ್ಯೂವರ್ಸ್ ಕೂಡ ಟ್ರೈ ಮಾಡ್ತಿದ್ದಾರೆ ನನ್ನ ಒಂದು ರೆಸಿಪೀಸ್ ಅಂತ ಖುಷಿ ಆಗುತ್ತೆ. ನೆಕ್ಸ್ಟ್ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದ್ಕಿದ ಬೇಳೆ ಸಾರು, ತುಪ್ಪ, ಮುದ್ದೆ ಹೇಳ್ತಿದ್ರೇ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ಇದ್ಕಿದ ಬೇಳೆ ಸಾರು. ಈಗ ತುಪ್ಪ ಹಾಕ್ಕೊಂಡು ಅದು ಕಾದ್ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಮತ್ತು ಕರಿಬೇವು, ಇದಕ್ಕೆ ಎಳೆ ಕರಿಬೇವನ್ನ ಹಾಕಿ, ಆನಿಯನ್ ಆವಾಗಲೇ ಒಗ್ಗರಣೆಗೆ 1 ಹಾಕ್ಕೊತೀನಿ, ಮತ್ತು ಮಿಕ್ಸಿಗೆ 1 ಹಾಕ್ಕೊಂಡಿದ್ದೆ. ಈಗ ಆನಿಯನ್ಸ್ ಎಲ್ಲ ಫ್ರೈ ಆಗಿದ ತಕ್ಷಣ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಅವರೆಕಾಯಿ ಮಸಾಲ ಎಲ್ಲ, ಅದನ್ನು ಹಾಕಿ ಮತ್ತು ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಲ್ವ
ಅದನ್ನು ಕೂಡ ಹಾಕಿ ಇದಕ್ಕೆ ತಣ್ಣೀರು ಒಂದು ಚೂರು ಕೂಡ ಯೂಸ್ ಮಾಡಬೇಡಿ, ಬಿಸಿನೀರಲ್ಲೇ ಹಾಕಿ ಮಾಡಿ. ಟೇಸ್ಟು ತುಂಬಾ ಡಿಫ್ರೆಂಟ್ ಇರುತ್ತೆ ಅಂತ ಹೇಳ್ತೀನಿ. ಈಗ ಫುಲ್ಲು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 20 ಮಿನಿಟ್ಸೇ ಚೆನ್ನಾಗಿ ಕಾಳು ಬೇಯೋವರೆಗೂ ಉಪ್ಪು ಹಾಕಲ್ಲ ನಾನು. ಫುಲ್ಲು ಕಾಳು ಏನಿರುತ್ತೆ ಅದು ಸಾಫ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಸಾಫ್ಟ್ ಆಗಬೇಕು ಅಂತಂದರೆ ನಾವು ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಫುಲ್ಲು ಬೆಂದಿರಬೇಕು ಕಾಳು. ಇದು ನೋಡಿ, ಇದು ಈ ಥರ ಹಾಕ್ತಿದೆ ಅನ್ನೋವಾಗ ನಾನು ಉಪ್ಪು ಹಾಕ್ತೀನಿ. ಫಸ್ಟೇ ಯಾವುದೇ ಕಾರಣಕ್ಕೂ ಉಪ್ಪು ಹಾಕಬೇಡಿ, ಉಪ್ಪು ಹಾಕಿದ್ರೆ ಕಾಳು ಬೇಗ ಬೇಯಲ್ಲ. ಒಬ್ಬೊಬ್ಬರು ವಿಜಿಲ್ ಕೂಡ ಹಾಕ್ತಾರೆ, ಬಟ್ ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ. ಮತ್ತು ಈ ಥರ ಗುಂಡು ಬದನೆಕಾಯಿ ಏನಿರುತ್ತೆ ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ದೊಡ್ಡದಾಗೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಆಪ್ಷನಲ್ ಬೇಕಿದ್ದರೆ ಆಲೂಗಡ್ಡೆ ಕೂಡ ಹಾಕ್ಕೋಬೋದು, ಬಟ್ ನನಗೇನು ಇಷ್ಟ ಆಗಲ್ಲ ಇದ್ಕಿದ ಬೇಳೆ ಸಾರಿಗೆ ಆಲೂಗಡ್ಡೆ ಅಂದ್ಬಿಟ್ಟು ನಾನು ಯೂಸ್ ಮಾಡಿಲ್ಲ. ಇದನ್ನು ಚೆನ್ನಾಗೆ ಮ್ಯಾಕ್ಸಿಮಮ್ ಅಂದರೂ 20 to half an hour ಕುದಿಸಿ ಇಕ್ಬೇಕು. ಆವಾಗ ಟೇಸ್ಟು ಎಷ್ಟು ಕುದಿಸ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದ್ದೀನಿ ಮೆತ್ತಕ್ಕೆ. ಯಾರಿಗಾದರೂ ರಾಗಿ ಮುದ್ದೆ ರೆಸಿಪಿ ಕೂಡ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದು ಕೂಡ ಯಾವ ರೀತಿ ಮಾಡೋದು, ಏನು ಮೆಷರ್ಮೆಂಟು ಅಂತ ತೋರಿಸ್ಕೊಡ್ತೀನಿ. ಈಗ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ, ಇದ್ಕಿದ ಬೇಳೆ ಸಾರು ಮತ್ತು ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡೋದೆ. ಈ ಒಂದು ಸೀಸನ್ನ ಮಿಸ್ ಮಾಡಿಕೊಂಡ್ರೆ ಮತ್ತೆ ಸೀಸನ್ ಬರಲ್ಲ. ಅಂದರೆ ಅವರೆಕಾಯಿ ಸಿಗುತ್ತೆ, ಬಟ್ ಇಷ್ಟು ಟೇಸ್ಟ್ ಅವರೆಕಾಯಿ ಸಿಗೋದಿಲ್ಲ. ಸೊ ಬೇಗ ಯಾರ್ಯಾರಿಗೆ ಇಷ್ಟನೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ಯಾರಾದರೂ ರೆಸಿಪಿ ಮಾಡೋಂಗಿದ್ರೆ ಅದನ್ನು ಕೂಡ ನನಗೆ ಶೇರ್ ಮಾಡಿ. ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಇರೋದಿಲ್ಲ. ನೋಡ್ತಾ ಇರ್ಬೋದು, ಬಾಯಲ್ಲಿ ನೀರು ಬರ್ತಾ ಇರುತ್ತೆ ನೋಡ್ತಾ ಇದ್ದರೆ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.